ಆತ್ಮೀಯ ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಒಂದು ಮರದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದು ಅತ್ತಿ ಮರ. ಹತ್ತಿಯಲ್ಲ, ಅತ್ತಿ ಮರ ಅಂದರೆ ಉದುಂಬರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ನಾವು ಅತ್ತಿ ಹಣ್ಣು ಅಂತೆಲ್ಲ ಕರಿತೀವಲ್ಲ, ಈ ಗಿಡ ಇಂಥ ಒಂದು ಔಷಧ ಅಂತಂದರೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ನಿಜವಾದ ಔಷಧ ವೃಕ್ಷ. ದಿನನಿತ್ಯ ಬೆಳಿಗ್ಗೆ ಎದ್ದು ಈ ಮರನ ನೋಡಿದ್ರೆ ಶ್ರೀಮಂತರಾಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದರೊಳಗಡೆ ತ್ರಿಮೂರ್ತಿಗಳು ಸಹ ಇರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಗುರುಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ, ಆಶ್ರಮವಾಸದಲ್ಲಿ ಈ ಒಂದು ಮರ ಇರಲೇಬೇಕು ಅಂತ. ಯಾವ ಗುರುಗಳಿರಲಿ, ಮಠ ಇರಲಿ, ಅಲ್ಲಿ ಈ ಔದುಂಬರ ವೃಕ್ಷ ಇರಬೇಕು, ಅಲ್ಲಿ ದತ್ತಾತ್ರೇಯನ ವಾಸವಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆಮೇಲೆ ಈ ಒಂದು ಔಷಧದಲ್ಲಿ ವಿಷ್ಣು ಶಕ್ತಿ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಕಡ್ಡಿಯನ್ನು ಮನೆಯಲ್ಲಿ ಇಟ್ಕೊಂಡ್ರೂ ಸಹ ಶ್ರೇಷ್ಠ ಅಂತ ಹೇಳ್ತಾರೆ. ಇದಿಷ್ಟ ಆಯಿತಾ. ಇನ್ನು ಔಷಧಕ್ಕೆ ಬಂದುಬಿಟ್ರೆ, ಭಾಳಷ್ಟು ಹೆಣ್ಣುಮಕ್ಕಳು ಸಫರ್ ಆಗ್ತಕ್ಕಂತಹ ಒಂದಿಷ್ಟು ಕಾಯಿಲೆಗಳಿವೆ. ಅದರೊಳಗೆ ಯಾರಿಗೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಒಂದು ದೋಷ ಏನು ಅಂತಂದರೆ ವೆಜನಲ್ ಡಿಸ್ಚಾರ್ಜು. ಅದರೊಳಗೆ ವೈಟ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಈ ವೈಟ್ ಡಿಸ್ಚಾರ್ಜು ಎಷ್ಟೇ ಮೆಡಿಸಿನ್ ತಗೊಳ್ಳಿ, ಏನೇ ಮಾಡಿದ್ವಿ ಸ್ವಾಮಿ, ಎಷ್ಟು ಲೇಡಿ ಡಾಕ್ಟ್ರ್ ಹತ್ರ ಹೋದ್ವಿ, ಅಲ್ಲೋದೆ ಇಲ್ಲೋದೆ, ಏನು ಮಾಡಿದ್ರೂ ಕಡಿಮೆ ಆಗಲ್ಲ. ಕೆಲವು ಸರ್ತಿ ಡಿಸ್ಚಾರ್ಜ್ ಏನೂ ಇರಲ್ಲ, ಬಟ್ ತುಂಬ ಇಚ್ಚಿಂಗ್ ಇರುತ್ತೆ, ಅದು ಗುಣನೇ ಆಗ್ತಿಲ್ಲ ಇತ್ಯಾದಿಗಳನ್ನು ಹೇಳ್ತಾರೆ. ಇವೆರಡಕ್ಕೂ ಸಹ ಅತ್ತಿ ಮರ ಅನ್ನೋದು ರಾಮಬಾಣ. ಎಷ್ಟು ಸುಲಭದ ಔಷಧ ನೋಡಿ. ನಮ್ಮ ಜೊತೆಗೆ ಇರ್ತಕ್ಕಂಥ ಈ ಪುಕ್ಕಟೆ ಔಷಧ ಇಷ್ಟೊಂದು ಪರಿಣಾಮಕಾರಿಯ ಅಂತ ಅನಿಸುತ್ತೆ. ನೋಡಿ, ಇದರ ತೊಗಟೆ ಇದೆಯಲ್ಲ, ಈ ಸಿಪ್ಪೆ ತೆಗೆದ್ರೆ ಈ ತೊಗಟೆ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಈ ಎಲೆಗಳು ಒಂದು 2-3 ದಂಟು ಎಲೆಗಳನ್ನು ತಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಒಂದು 2 ಲೋಟ ನೀರಿಟ್ಟು ಕುದಿಸಿ ಅದು 1 ಲೋಟಕ್ಕೆ ಬರಬೇಕು. ಅದನ್ನು ಸೋಸಿ ಇಟ್ಕೊಳ್ಳಿ. ಆಮೇಲೆ ಬಟ್ಟೆನಲ್ಲಿ ಸೋಸಬೇಕು. ಬಟ್ಟೆನಲ್ಲಿ ಸೋಸಿ ಒಂದು ಸಿರಿಂಜ್ ತಗೊಂಡು ಅದ್ರ ಒಳಗಡೆಯಿಂದ ಎಳ್ಕೊಂಡು ಮತ್ತೆ ವೆಜನಲ್ ಡ್ಯೂಷ್ ಅಂತ ಕೊಡ್ತಾರೆ, ಆ ಥರ ಪುಷ್ ಮಾಡಿದ್ರೆ ಅದು ಯಾವಾಗ ಕಷಾಯ ಒಳಗಡೆ ಎಲ್ಲ ಹೋಗುತ್ತೆ, ಒಳಭಾಗವನ್ನು ವಾಶ್ ಮಾಡ್ಕೊಂಡು ಬರುತ್ತಲ್ಲ, ಎಂಥ ಫಂಗಸ್ ಇದ್ರೂ ಗುಣವಾಗುತ್ತೆ. ಇದಕ್ಕಿಂತ ಮಿಗಿಲಾದ ಔಷಧ ನಿಮಗೆ ಯಾವುದೂ ಬೇಕಾಗಿಲ್ಲ. ಎಷ್ಟು ಕ್ರೀಮ್ಗಳನ್ನು ಕೊಟ್ಟರು, ಎಷ್ಟು ಟ್ಯಾಬ್ಲೆಟ್ಗಳನ್ನು ಕೊಟ್ಟರು, ಸ್ವಾಮಿ ನಾನು ಎಷ್ಟು ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಅಂತ ಅನ್ಕೋತಿರಲ್ಲ, ನಿಮಗೆ ಗೊತ್ತಿಲ್ಲದಂಗೆ ಇದು ಚೆನ್ನಾಗಿ ಗುಣವಾಗುತ್ತೆ. ಇದೇನು ಲೇಡೀಸಿಗೆ ಮಾತ್ರನಾ ಅಂತ ಅಂದ್ಕೋಬೇಡಿ, ಗಂಡಸರಿಗೂ ಕೂಡ ಬಹಳ ಗೌಪ್ಯ ರೋಗದಲ್ಲಿ ಈ ಗಿಡ ಬಹಳಷ್ಟು ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ. ಏನು ಅಂತಂದರೆ, ಈ ತುಂಬ ದಿವಸದಿಂದ ಇನ್ಫೆಕ್ಷನ್ನಿಂದ ಕೆಲವರು ಸಫರ್ ಆಗ್ತಕ್ಕಂಥದ್ದಿರುತ್ತೆ. ಅದರೊಳಗೂ ಚರ್ಮದ ತುದಿಯ ಭಾಗದಲ್ಲಿ ಇನ್ಫೆಕ್ಷನ್ ಆಗಿದ್ದಾಗ ಅದು ದಪ್ಪ ಆಗಿರುತ್ತೆ. ಸಾಮಾನ್ಯವಾಗಿ ಈ ಕಾಯಿಲೆ ಕಾಣ್ತಕ್ಕಂಥದ್ದು ಮುಸ್ಲಿಮೇತರಲ್ಲಿ ಮಾತ್ರ ಕಾಣುವಂಥದ್ದು. ಮುಸ್ಲಿಮರಲ್ಲಿ ಸಾಮಾನ್ಯವಾಗಿ ಮುಂಜಿ ಮಾಡೋದರಿಂದ ಈ ಸಮಸ್ಯೆ ಕಾಣೋದಿಲ್ಲ. ಬೇರೆ ಧರ್ಮೀಯರಲ್ಲಿ ಮುಂಜಿ ಇಲ್ಲದೇ ಇರೋದರಿಂದ ಆ ತುದಿಯ ಚರ್ಮ, ಮೂತ್ರ ಮಾಡ್ತಕ್ಕಂಥ ಭಾಗದ ತುದಿಯ ಚರ್ಮ ಇನ್ಫೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು, ಅದರೊಳಗಡೆ ಕಡ್ತ ಆಗೋದು, ವೈಟ್ ಆಗೋದು, ಡಿಸ್ಚಾರ್ಜ್ ಆಗೋದು, ಅಥವಾ ಮೇಲ್ಭಾಗ ಕೆಂಪಾಗೋದು, ಎಷ್ಟು ಆಯಿಂಟ್ಮೆಂಟ್ ಹಚ್ಚಿದ್ರೂ ಆಗೋದಿಲ್ಲ, ಇಂಜೆಕ್ಷನ್ ತೊಗೊಂಡ್ರಾಗೋದಿಲ್ಲ, ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಬಂದೆ, ಯೂರಾಲಜಿಸ್ಟ್ ಹತ್ರ ಹೋಗಿ ಬಂದೆ, ಏನು ಮಾಡೋದು ಸ್ವಾಮಿ, ಇದು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಭಾಳ ಸಫರ್ ಆಗ್ತಾಯಿದ್ದೀನಿ ಅಂತ ಅನ್ನುವಂಥ ಪುರುಷರ ಗೌಪ್ಯ ಒಂದು ಕಾಯಿಲೆಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಿಜವಾಗ್ಲೂ ಭಗವಂತನ ಸ್ವರೂಪ ಕಾಣೋದು ಈ ಗಿಡದಲ್ಲಿ ಅದಕ್ಕೆ ಅಂತ ಕಾಣುತ್ತೆ. ಅದಕ್ಕೊಂದು ಭಾಳ ಒಳ್ಳೆಯ ಔಷಧ ಹೇಳಿರ್ತೀನಿ ನೋಡಿ. ಈ ಹಣ್ಣಿದೆಯಲ್ಲ, ಈ ಹಣ್ಣನ್ನು ತೆಗೆದ್ರೆ ಮೇಲ್ಗಡೆ ಸಿಪ್ಪೆ ಬರುತ್ತೆ. ಇದನ್ನು ಒಣಗಿಸಿಟ್ಕೋಬೇಕು. ಒಣಗಿಸಿಟ್ಕೊಂಡು ಇದನ್ನೇ ಒಂದು ಪೌಡ್ರ್ ಮಾಡಿ ಇಟ್ಕೊಂಡು ಒಂದು ಚಮಚ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಕುದಿಸಿ ಡಿಕಾಕ್ಷನ್ ಮಾಡಿ, ಟೀ ಡಿಕಾಕ್ಷನ್ ಥರ, ಆಮೇಲೆ ಫಿಲ್ಟ್ರ್ ಮಾಡಿ ಇದರೊಳಗೆ ವಾಶ್ ಮಾಡ್ಕೊಳ್ತಾ ಬಂದುಬಿಟ್ರೆ ಅವರು ಮುಂಜಿ ಮಾಡಿಕೊಳ್ಳೋದೇ ಕೂಡ ಅವರ ಚರ್ಮ ಶುದ್ಧವಾಗಿ ಫಂಗಸ್ಸಿಂದ ಕಂಪ್ಲೀಟಾಗಿ ಗುಣವಾಗುತ್ತೆ. ಅಂತಹ ಒಂದು ಒಳ್ಳೆಯ ಔಷಧ ಈ ಒಂದು ಔದುಂಬರ ವೃಕ್ಷದಲ್ಲಿ ಇದೆ ಅಂತಂದರೆ ಎಂಥ ಒಂದು ಔಷಧ ನೋಡಿ. ಅದಲ್ಲದೆ ಇನ್ನು ಗರ್ಭಕೋಶದ ಸಮಸ್ಯೆನಲ್ಲಿ ಮುಟ್ಟಿನ ತೊಂದರೆ ಇದೆ ಅಂತಂದರೆ ಅವರು ಈ ಎಲೆಯನ್ನು ಒಂದು 4-5 ಎಲೆಯನ್ನು ಸುಮ್ಮನೆ ಡಿಕಾಕ್ಷನ್ ಮಾಡಿಕೊಂಡು ಅದನ್ನು ಸೋಸಿ ಕುಡಿತಾ ಬರಬೇಕು. ಅಂದರೆ ಬೆಲ್ಲ ಹಾಕ್ಬೋದು, ಏನು ತೊಂದರೆ ಇಲ್ಲ. ಗ್ರೀನ್ ಟೀ ಅಂತ ಏನು ಕರಿತೀವಲ್ಲ, ಈ ಔದುಂಬರ ವೃಕ್ಷದ ಗ್ರೀನ್ ಟೀ ಮಾಡ್ಕೊಳ್ತಾ ಬಂದರೆ ಮುಟ್ಟಿನ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ. ಇನ್ನು
ಭಾಳ ದಿವಸದಿಂದ ಕಾಯಿಲೆ ಅಂದರೆ ಏನು ಅಂದರೆ ಫಂಗಸ್ಸು ಎಲ್ಲಿದ್ರೂ ಅವರಿಗೆ ಬೆನ್ನಲ್ಲಿರ್ಬೋದು, ಸೊಂಟದಲ್ಲಿರ್ಬೋದು, ಹಿಂಭಾಗದಲ್ಲಿರ್ಬೋದು, ತೊಡೆ ಸಂದಿ ಇರ್ಬೋದು, ಮತ್ತು ಈ ಎದೆ ಭಾಗದ ಮಡಿಕೆಗಳಲ್ಲಿ, ಚರ್ಮದ ಮಡಿಕೆಗಳಲ್ಲಿ ಮಧ್ಯದಲ್ಲಿರ್ಬೋದು. ಇಂಥ ಒಂದು ಫಂಗಸ್ಸು ಗುಣನೇ ಆಗ್ತಾಯಿಲ್ಲ ಸ್ವಾಮಿ, ನಾವು ಹೆಂಗಿದು ಸರಿ ಮಾಡ್ಕೊಳ್ಳೋದು? ಆಯಿಂಟ್ಮೆಂಟ್ ಹಚ್ಚಿದಾಗ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ ಅಂತನ್ನೋರು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದೇ ಹಣ್ಣಿನ ಕಷಾಯದಿಂದ ಅದು ಶುದ್ಧ ಮಾಡ್ಕೋಬೇಕು. ಇಂಥ ಹಣ್ಣಿನ ಕಷಾಯದಿಂದ ಅಥವಾ ಈ ಎಲೆಯ ಕಷಾಯದಿಂದ ಅವರು ಕ್ರಮೇಣ 1 ತಿಂಗಳಲ್ಲಿ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಇದರ ತೊಗಟೆ ಇದೆಯಲ್ಲ, ತೊಗಟೆಯನ್ನು ಮತ್ತೆ ಡಿಕಾಕ್ಷನ್ ಮಾಡಿ ವಾಶ್ ಮಾಡ್ಕೊಳ್ತಾ ಇರಬೇಕು ಆ ಜಾಗದಲ್ಲಿ. ಆಮೇಲೆ ಈ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆಯನ್ನು ಚೆನ್ನಾಗಿ ಅರಿಬೇಕು. ಅರೆದು ನಿಂಬೆಹಣ್ಣಿನ ಸಿಪ್ಪೆ, ಇದ್ರ ಸಿಪ್ಪೆ ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆನಲ್ಲಿ ಕಾಯಿಸಿಟ್ಕೊಂಡು ಆ ಎಣ್ಣೆನ ಹಚ್ಕೊಳ್ತಾ ಬಂದುಬಿಟ್ರೆ ಎಂಥ ಫಂಗಸ್ ಇದ್ದರೂ ಕೂಡ ಸತ್ತೋಗ್ಬಿಡತ್ತೆ. ಅಂದರೆ ಇಂಥ ಒಂದು ಫಂಗಸ್ಸನ್ನು ನಿವಾರಣೆ ಮಾಡ್ತಕ್ಕಂಥ ಮರ ಈ ಔದುಂಬರ ಮರ ಅಂತಂದರೆ ಎಂಥ ಒಂದು ಔಷಧ ಇರಬೇಕಲ್ವ ಇದು. ಮತ್ತೊಂದು ಔಷಧ ಹೇಳ್ತೀನಿ ನಿಮಗೆ. ಈ ಮುಖದ ಮೇಲೆ ಇಲ್ಲಿಲ್ಲೇ ಕಪ್ಪು ಕಲೆಗಳಾಗ್ತಾ ಇದೆ, ಅಥವಾ ಬೆನ್ನ ಮೇಲೆ ಅಲ್ಲಿ ಕಪ್ಪು ಕಲೆಗಳಾಗ್ತಿದೆ, ಏನೋ ಇದೊಂದು ಹೊಸ ಕಲೆಗಳು ಬರ್ತಿದೆಯಲ್ಲ ಅಂತಂದಾಗ ಇದ್ರದ್ದು ಹಾಲು ಇರ್ತಿದೆಯಲ್ಲ ಅದನ್ನು ಅಲ್ಲಿ ಹಚ್ಕೊಳ್ತಾ ಬಂದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಉದುಂಬರ ವೃಕ್ಷ ಎಷ್ಟು ಕೆಲಸ ಮಾಡುತ್ತೆ ಅಂತ. ಇನ್ನು ಎಷ್ಟೋ ಜನರಿಗೆ ಮಗು ಆಗಲಿಲ್ಲ ಅಂತ ಹೇಳ್ತಾರೆ. ನಾಗನಿಗೆ ಹಾಲು ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿ ನಾಗನ ಕಲ್ಲಿಗೆ ಎರೆಯೋದ್ರ ಜೊತೆಯಲ್ಲಿ ಈ ಮರಕ್ಕೂ ಕೂಡ ಒಂದು ಸಣ್ಣ ತೊಟ್ಟಿಲನ್ನ ತಂದು ಕಟ್ಟಿ ಈ ಮರಕ್ಕೆ ಸುತ್ತ ಹಾಕಿಬಿಟ್ಟು ಪೂಜೆ ಮಾಡ್ತಾಯಿದ್ರೆ ಅವರಿಗೂ ಕೂಡ ಮಕ್ಕಳಾಗುತ್ತೆ ಅನ್ನುವಂತಹ ನಂಬಿಕೆ ಈ ಉದುಂಬರ ವೃಕ್ಷಕ್ಕಿದೆ. ಇನ್ನೂ ಭಾಳಷ್ಟು ಇದರ ಮಾಹಿತಿ ಇದೆ. ಮುಂದಿನ ಸಂಚಿಕೆಯಲ್ಲಿ ಇದೇ ಅತ್ತಿ ಮರದ ಇನ್ನೊಂದಿಷ್ಟು ವಿಶೇಷತೆಗಳನ್ನು ಹೇಳ್ತೀನಿ. ಮತ್ತು ಈ ಉದುಂಬರ ವೃಕ್ಷದಲ್ಲಿ ಸಾಮಾನ್ಯವಾಗಿ ಹೇಳೋದು ಹಣ್ಣು ನೋಡ್ಲಿಕ್ಕೆ ಚಂದ, ಆದರೆ ಒಳಗಡೆ ಹುಳುಗಳ ರಾಶಿ ಅಂತ. ಮನುಷ್ಯರಿಗೂ ಸಹ ಹೇಳ್ತಾರೆ ನೋಡೋಕ್ಕೆ ಭಾಳ ಚಂದ ಇದ್ದರೆ ಗುಣ ಮಾತ್ರ ಹುಳುಕು ಅಂತ. ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದವರೆಲ್ಲ ಭಾಳ ಒಳ್ಳೆ ಗುಣದವರು ಅಂತ ಏನಿಲ್ಲ, ಚೆನ್ನಾಗಿಲ್ದಿದ್ದವ್ರ ಹತ್ರನೂ ಒಳ್ಳೆ ಗುಣ ಇರುತ್ತೆ ಅನ್ನೋದಕ್ಕೆ ಈ ಅತ್ತಿ ಮರ ಸಾಕ್ಷಿ. ಈ ಅತ್ತಿ ಹಣ್ಣಿದೆಯಲ್ಲ ನೋಡೋಕ್ಕೆ ಎಷ್ಟು ಕೆಂಪು ಚಂದವಾಗಿರುತ್ತೆ, ಆದರೆ ಒಳಗಡೆ ಹುಳ ಇರುತ್ತೆ. ಏನು ಕಾರಣ ಗೊತ್ತಾ? ಭಗವಂತ ಈ ಮರಕ್ಕೆ ಒಂದು ಹೊಸ ಸೃಷ್ಟಿಯನ್ನು ಮಾಡಿದ್ದಾನೆ. ಇದಕ್ಕೊಂದು ಪರಾಗ ಆಗಲಿಕ್ಕೋಸ್ಕರ ಒಂದು ಕೀಟನ ಸೃಷ್ಟಿ ಮಾಡಿದ್ದಾನೆ. ಈ ಹಣ್ಣಿನ ಒಳಗಡೆ ಆ ಕೀಟ ಒಳಗೋಗುತ್ತೆ. ಕೀಟ ಒಳಗೋಗ್ಬಿಟ್ಟು ಆ ಬೀಜಗಳನ್ನು ಪರಾಗ ತಗೊಂಡು ಈ ಹಣ್ಣನ್ನು ಮತ್ತೆ ಹೂವಿದ್ದನ್ನು ಹಣ್ಣು ಮಾಡ್ತಾ ಹೂವೇ ಕಾಣದೆ ಹಣ್ಣಾಗುವಂಥ ಮರ ಇದು. ಅದರೊಳಗಡೆ ಈ ಕಾಯಿ ಒಳಗಡೆ ಆ ಕೀಟ ಇದೆಯಲ್ಲ ತನ್ನ ಮರಿಗಳನ್ನು ಮಾಡ್ಕೊಳ್ಳುತ್ತೆ. ತನ್ನ ಮರಿಗಳನ್ನು ಮಾಡಿಕೊಂಡು ಅಲ್ಲಿ ಬೆಳೀತಾ ಹೋಗುತ್ತೆ. ಯಾವಾಗ ಈ ಹಣ್ಣಾಗುತ್ತೋ, ಹಣ್ಣಾದಾಗ ಇದು ಒಡೆದೋದಾಗ ಆ ಹುಳುಗಳೆಲ್ಲ ಹೊರಗಡೆ ಬರ್ತವೆ. ನೋಡಿ, ವಾಸಕ್ಕೆ ಈ ಕಾಯಿಯನ್ನು ಬಳಸಿ ಆಮೇಲೆ ಈ ಹಣ್ಣು ಕೂಡ ಆ ಒಂದೊಂದು ಬೀಜಕ್ಕೂ ಕೂಡ ಶಕ್ತಿ ಬರುತ್ತೆ. ಆ ಕೀಟ ಹೋದ ಮೇಲೆ ಈ ಹಣ್ಣಿಗೆ ಭಾಳ ಶಕ್ತಿ ಇರುತ್ತೆ. ಏನಂತಂದರೆ ಡಯಾಬಿಟಿಸ್ನಲ್ಲೂ ಸಹ ಶುಗರ್ನ ಕಂಟ್ರೋಲ್ ಮಾಡಿ ಇನ್ಸುಲಿನ್ನ ದೇಹದಲ್ಲಿ ಉತ್ಪತ್ತಿ ಮಾಡೋದಕ್ಕೂ ಈ ಹಣ್ಣು ಭಾಳ ಕೆಲಸ ಮಾಡುತ್ತೆ. ಆದರೆ ನಾವು ಬಳಸ್ಕೊಳ್ಳೋದೇ ಇಲ್ಲ. ಅದರ ಹಣ್ಣು ಅಲ್ಲೇ ಹೋಗ್ತಾ ಇರುತ್ತೆ. ಅದರಲ್ಲಿರ್ತಕ್ಕಂಥ ಬೀಜಗಳನ್ನು ಸಹ ನಾವು ಬಳಸೋಕ್ಕೆ ಹೋಗೋದೇ ಇಲ್ಲ. ಇಂಥ ಒಂದು ಉದುಂಬರ ವೃಕ್ಷ ಎಲ್ಲಾಯಿತು ಅಲ್ಲಿ ನೆಡ್ತಾ ಬಂದರೆ ಆ ಊರು ನಗರವೂ ಕೂಡ ಸಮೃದ್ಧ ಆಗುತ್ತೆ.